ಪ್ರೇಮ್ ಸರು ನಿಮ್ಮನ್ನು ಮಲ್ಟಿಸ್ಟಾರ್ ಸಿನಿಮಾದಲ್ಲಿ ಡೈರೆಕ್ಷನ್ ಮಾಡಿದ್ದಾರೆ ಮತ್ತು ಈ ಥರ ಗೆಸ್ಟ್ ರೋಲ್ ಆಗಿ ತೊಗೊಂಡಿದ್ದಾರೆ. ಬಟ್ ನಿಮಗೆ ಅಂತಲೇ ಪರ್ಟಿಕ್ಯುಲರಾಗಿ ಒಂದು ಕತೆ ಬರೆದು ಯಾಕೆ ನಿರ್ದೇಶನ ಮಾಡಲ್ಲ, ನೀವು ಬೇಡ ಅಂತ ಏನಾದರೂ ಹೇಳಿದ್ದೀರಾ ಅಥವಾ ಹೆಂಗೆ ಗೊತ್ತಾಯ್ತು ನಿಮಗೆ? ನಿಮಿಷ ನಿಮ್ಗೆ ಹೆಂಗೆ ಗೊತ್ತಾಯ್ತು ನಾನು ಬೇಡ ಅಂದಿದ್ದೀನಂತ? ಅಲ್ಲ ರೀ, 3 ದಿನ ಕರೆದಾಗಲೇ ಬೇಡ ಅನ್ನಲ್ಲ. ಇನ್ನು ಸಿನಿಮಾ ತೊಗೊಂಬಂದ್ರೆ ಬೇಡ ಅಂತೀವ ನಾವು? ಇಟ್ಸ್ ನಾಟ್ ಲೈಕ್ ದಟ್. ಇನ್ನೊಂದು ಏನಿಲ್ಲ, ಅವ್ರು ತಂದಿಡಕ್ಕಾಗಲ್ಲ ಪಾಪ. ಇನ್ನೋಸೆಂಟಾಗಿ ಕ್ವಶನ್ ಕೇಳಿದ್ದಾರೆ. ಇನ್ನೊಬ್ರು ಇವರೇ ಕೇಳಿದ್ರು. ಈಗ ಅವ್ರು ಒಂದು ಸಿನಿಮಾಗೆ ಹೋದ್ರೆ 3 ವರ್ಷ ಅಲ್ಲಿ ಸ್ಟಕ್ ಆಗಿದ್ರು. ನಮ್ಮ ಹತ್ರ ಕತೆ ತೊಗೊಂಡು ಎಲ್ಲಿಂದ ಬರ್ತಾರೆ? ನಾವು ಫಸ್ಟ್ ಹೇಳೋದು ಅದನ್ನು ಮುಗಿಸ್ಕೊಂಡು ಬಾಪ ನೀನು ಅಂದಿರ್ತೀವಿ. ಮುಗೀತು ಅಲ್ಲಿಗೆ. ಲೆಟ್ ಅಸ್ ಕ್ಲಿಯರ್ ಒನ್ ಥಿಂಗ್. ಹೂ ಇಸ್ ಪ್ರೇಮ್? ಹೆಸರಿಲ್ದಿರೋ ನಿರ್ದೇಶಕರ, ಅಮೆಚರ, ಅಥವಾ ಏನು ಗೊತ್ತಿಲ್ಲದೆ ಸಿನಿಮಾ ಮಾಡ್ತಾ ಇರೋರ? ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಬಿಸ್ನೆಸ್ ಕಾಂಟ್ರಿಬ್ಯೂಷನ್ ಕೊಟ್ಟಿರೋಂಥ ಒಬ್ಬ ನಿರ್ದೇಶಕರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಈ ಥರ ಪ್ರಶ್ನೆಗಳು ಬರಲೇಬಾರ್ದು. ಅವ್ರಿಗೆ ಬೇಡ ಅಂದು ಇಟ್ ಈಸ್ ವೆರಿ, ನೀವು ಬೇಕು ಅಂತ ಮಾಡಿದ್ದೀರಿ ಅಂತ ನಾನು ಹೇಳ್ತಾ ಇಲ್ಲಮ್ಮ. ಇಟ್ ಈಸ್ ನಾಟ್ ರೆಸ್ಪೆಕ್ಟ್ ಅಟ್ ಆಲ್. ಏನಾಗುತ್ತೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಹೆಸರಾಂತ ನಿರ್ದೇಶಕರುಗಳು ಅಂತ 4 ಜನ ಅಂತ ತೊಗೊಳಕ್ಕೆ ಹೋದರೆ ಅದರಲ್ಲಿ ಒಂದು ಹೆಸರಿದು. ಕರೆಕ್ಟ್. ಆ್ಯಂಡ್ ಟುಡೇ ಈ ವೇದಿಕೆಯಲ್ಲಿ ನಾವು ಸೇರಿರೋದೇ ಇವರಿಗೋಸ್ಕರ ಅಂದಮೇಲೆ ಅವ್ರ ಕತೆ ತೊಗೊಂಡು ಬಂದ್ರೆ ಬರಲ್ಲ. ಆ್ಯಂಡ್ ಇನ್ನೊಂದು, ನಾನು ನನ್ನ ಮೇಲೆ ತುಂಬ ರೆಸ್ಪೆಕ್ಟ್ ಮಾಡ್ಕೋತೀನಿ. ಐ ರೆಸ್ಪೆಕ್ಟ್ ಮೈ ಸೆಲ್ಫ್ ಬಿಯಾಂಡ್ ಎನಿಥಿಂಗ್. ಸೊ ಯಾರೋ ಕತೆ ಬಂದುಬಿಟ್ರು ಅಂತ ತಕ್ಷಣ ಹೋಗೋರು ನಾವಲ್ಲ. ಡೇಟ್ ಬೇಕು ಅಂತ ತಕ್ಷಣ ಕೊಡೋರು ನಾವಲ್ಲ. ದೇರ್ ಇಸ್ ಅ ಪ್ರೋಸೆಸ್, ದೇರ್ ಇಸ್ ಅ ಪ್ರೊಸೀಜರ್. ಒಂದು ಕತೆ ಹೇಳಿ, ಕತೆ ಇಷ್ಟ ಆಗಲಿ. ಈಗ ಪ್ರೇಮ್ ಆಗಿರೋದ್ರಿಂದ ನಮ್ಮ ಸಲಿಗೆ ಎಲ್ಲಿ ಬರುತ್ತೆ ಅಂದರೆ, ಪ್ರೇಮ್ ಈ ಕತೆ ಬೇಡ, ಇನ್ನೊಂದು ಮಾಡೋಣ. ಪ್ರೇಮಿಗೆ ಸಲಿಗೆ ಇಲ್ಲ ಅಂದರೆ ಡಾಲಿಂಗ್ ಇದು ನಂಬ್ರಿ, ನನ್ನ ನಂಬಿ ಬಂದು ಮಾಡಿ. ಈ ಸಲಿಗೆಯಲ್ಲಿ ಅದು ಕಳೆದೋಗುತ್ತೆ ಹೊರತು ಬೇಡ ನಾನು ಮಾಡಲ್ಲ, ಅವೆಲ್ಲ ಬರೋಲ್ಲ. ವಿ ಆರ್ ನಾಟ್ ಲೈಕ್ ದಟ್. ಸಿ ಹೌ ಮೆನಿ ಫಿಲ್ಮ್ಸ್ ಈಸ್ ಡನ್, ವಾಟ್ ಆರ್ ದ ಕಾಂಟ್ರಿಬ್ಯೂಷನ್ಸ್ ಈಸ್ ಡನ್. ಸೊ ವಿ ಶುಡ್ ಕೀಪ್ ಆಲ್ ದಟ್ ಇನ್ ಮೈಂಡ್. ನೋ ವೆನ್ ವಿ ಸರ್ ಏನಾಗಿದೆ ಸರ್, 5.5 months ಮಾಡಿರೋ ಸರ್. ಇಲ್ಲ ಸರ್, 5.5 months ಮಾಡಿದ್ರು ಸರ್. ಅದದ್ದು 3 ವರ್ಷದೊಳಗೆ ಮಾಡಿರೋ 5.5 months ಸರ್. ಅವರು ಕೆಲಸ ಮಾಡೋರೆ. ಏನಾಗ್ಬಿಟ್ಟಿದೆ, ಸೆಟ್ ಹಾಕೋಕ್ಕೆ ಟೈಮ್ ಆಗಿದೆ. ಇನ್ನೊಂದು, ಧ್ರುವ್ ಇಸ್ ಅ ವೆರಿ ಡೆಡಿಕೇಟೆಡ್ ಆ್ಯಕ್ಟರ್. ಅವರು ಯಾವ್ದು ಸಿನಿಮಾಗೂ ಸ್ವಲ್ಪ ಬಾಡಿ ಬಿಲ್ಡ್ ಮಾಡಿದ್ದಾರೆ, ಸಣ್ಣಗಾಗೋ ತನಕ ಅವರು ಹಿ ಆಲ್ಸೋ ರಿಕ್ವೆಸ್ಟೆಡ್. ಆ್ಯಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ KVN ಪ್ರೊಡ್ಯೂಸರ್ ಯಾವುದ್ರ ಮೇಲೆ ಒತ್ತಡ ಹಾಕದೆ ಮಾಡಿದ್ದಾರೆ. ಫ್ರ್ಯಾಂಕ್ಲಿ ನನಗೆ ಗೊತ್ತಿರೋ ಹಾಗೆ ವೆನ್ ಹಿ ಸ್ಟಾರ್ಟೆಡ್ ದಿಸ್ ಫಿಲ್ಮ್, ದ ಫಸ್ಟ್ ಥಿಂಗ್ ಅವ್ರು ಹೇಳಿದ್ದು ನನಗೆ ಅದೇನೆ, ಇಲ್ಲ ರ್ಯಾಲಿ ನಾನು ಬ್ರೇಕ್ ಇಲ್ಲ, ನಾನು ಫಸ್ಟ್ ಫುಲ್ ಸ್ಟ್ರೆಚಲ್ಲಿ ಮಾಡ್ತಾಯಿದ್ದೀನಿ ನಾನು. ಹಾಗೆ ಹೇಳಿದ್ರು. ಸಮಯ ಸಂದರ್ಭ ಸರ್, ಏನು ಮಾಡೋಕ್ಕಾಗಲ್ಲ. ಇದು ನೀವು ಆಗ್ತಾರ ಆಪಾದನೆ ಸರ್. ಇವಾಗ ಏನು ಹೇಳ್ತೀನಿ ಕೇಳಿ. ಕರೆಕ್ಟ್ ಸರ್, ನೀವು ಹೇಳಿದ್ದು ಕರೆಕ್ಟ್. ಅಲ್ಲ, ನಿಮ್ಮದು ಪ್ರೀತಿಯಾಗಿ ಬಂತು, ಇವ್ರದ್ದು ಯಾಕೋ ಹಂಗೆ ಬರಲಿಲ್ಲ. ಇವ್ರು ಸ್ವಲ್ಪ ಕಂಪ್ಲೇಂಟ್ ಆಗಿ ಬಂತು. ಅಂದರೆ ಇವರು ಈಗ ಬೇರೆ ಚಿತ್ರರಂಗದಿಂದ ಬರೋರು 3-4 ವರ್ಷ ಸಿನಿಮಾ ಮಾಡಿದ್ರು ಇವ್ರಿಗೆ ಏನು ಪ್ರಾಬ್ಲಮ್ ಆಗಿಲ್ಲ. ನಮ್ಮೂರು 3 ವರ್ಷ ತಗೊಂಬಿಟ್ರಲ್ಲ, ಅವ್ರ ಕಂಪ್ಲೇಂಟ್ ಅನ್ನೋದ್ರೆ ನೀನು 5 ವರ್ಷ ತಗೋ, ನೀನು ಒಂದು ದೊಡ್ಡ ಡೈರೆಕ್ಟರ್ ಆಗುತ್ತೆ. ಅವ್ರು ಅಷ್ಟೇ ಬರುತ್ತೆ ಸರ್. ಇವಾಗ ಅದೇನೋ ಒಂದು ಆಯಿತು, ಬಿಟ್ಟಾಕಿ. ಅವ್ರಿಗೂ ಆಸೆ ಇರುತ್ತೆ. ಇವಾಗ ಒಂದು ನಿರ್ದೇಶಕರಿಗಾಗಲಿ ಹೀರೋಗಾಗಲಿ 3 ವರ್ಷ ಸಿನಿಮಾ ಶೂಟಿಂಗ್ ಮಾಡಿಕೊಂಡು ರಿಲೀಸ್ ಮಾಡಬಾರ್ದು ಅಂತ ಏನಾರು ಅವ್ರಿಗೆ ಇರುತ್ತೆ ಹೇಳಿ. ಅವ್ರಿಗೂ ಬೇರೆ ಪಿಕ್ಚರ್ಗಳೆಲ್ಲ ಸಕ್ಸಸ್ ಆಗ್ಬೇಕಾದ್ರೆ ಅವ್ರಿಗೂ ಅಷ್ಟೇ ಆತುರ ಇರುತ್ತೆ, ನಮ್ಮದೊಂದು ಸಿನಿಮಾ ಬಂದುಬಿಡಲಿ, ನಾವು ಮಾಡೋಣ ಬೇಗ ಆಗಿರಲ್ಲ. ಅಷ್ಟೇ ಮಾಡಿರ್ತಾರೆ, ಪ್ರಯತ್ನ ಪಡ್ತಾರೆ. ಅದರಲ್ಲಿ ಅವ್ರಿಗೆ ಇನ್ನೊಂದು ಬೇರೆ ಒಂದು ಮಾರ್ಟಿನ್ ಸಿನಿಮಾ ಕಂಪ್ಲೀಟ್ ಆಗಿರಲಿಲ್ಲ. ಸೊ ಅದರಿಂದ ಒತ್ತಡಗಳಿತ್ತು. ಹಿ ಹ್ಯಾಡ್ ಟು ಗೋ ದೇರ್ ಆಲ್ಸೋ. ಇಸ್ ಲಾಟ್ ಆಫ್ ಥಿಂಗ್ಸ್ ಆಗುತ್ತೆ, ಏನು ಮಾಡೋಕ್ಕಲ್ಲ. ರೈಟ್ ನಾವು 30th ರಿಲೀಸ್ ಆಗ್ತದೆ. ದಟ್ಸ್ ದ ಬೆಸ್ಟ್ ಥಿಂಗ್, ರೈಟ್? ದ ಗುಡ್ ಟೈಮ್. ಅದೇ ಸೆನ್ಸಾರ್ ವಿಚಾರದಲ್ಲಿ ಅಲ್ಲೇ ಎಡವಿದ್ದು ಸರ್. ಯಾರು ವಿಚಾರದಲ್ಲಿ ನಾನು ಯಾಕೆ ಮಾತಾಡಲಿ? ಇದು ಹಾಡಿಂದೆಲ್ಲ ಪ್ರಾಬ್ಲಮ್ ಆದಾಗ ಫೋನ್ ಹಾಕಿದ್ದೆ, ಏನ್ರಿ ಅದು ಅಂದ್ಬಿಟ್ಟು. ಹಿಂಗೆ ಡಾರ್ಲಿಂಗ್ ಅಂದ್ರೆ, ತಲೆ ಕೆಡ್ಸ್ಕೊಬಿಡಿ, ಏನೋ ಮಿಸ್ಟೇಕ್ಗಳು ಆಗೋಗ್ತವೆ, ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಇನ್ನೊಂದು 2 ದಿನದಲ್ಲಿ ಇನ್ನೊಂದು ಹೊಸ ಸಾಹಿತ್ಯ ಮಾಡಿ ಅದೇ ಸಾಂಗ್ ಹೊರಗಡೆ ಬಿಡಿ, ಯಾಕೆ ಪರವಾಗಿಲ್ಲ, ಮಿಸ್ಟೇಕ್ಸ್ ಎಲ್ಲರಿಂದ ಆಗುತ್ತೆ ಅಂತ. ಅದು ಬಿಟ್ಟರೆ ನನಗೆ ಈ ಸೆನ್ಸಾರ್ ವಿಚಾರದಲ್ಲಿ ನಮ್ಮ ಸಿನಿಮಾಗಳೇ ಒದ್ದಾಡ್ತಾ ಇರ್ತವೆ. ಸೊ ಗೊತ್ತಾಗಲ್ಲ ನಮಗೆ. ಬಟ್ ಹಾಗಂತ ಸರ್, ಐ ಸ್ಟ್ರಾಂಗ್ಲಿ ಬಿಲೀವ್ ಸೆನ್ಸಾರ್ ಬೋರ್ಡ್ ಹ್ಯಾಸ್ ಗಾಟ್ ಅ ರೆಸ್ಪಾನ್ಸಿಬಿಲಿಟಿ ಸರ್. ಇಲ್ಲಿ ಕೂತು ಅವ್ರ ಮೇಲೆ ಆಪಾದನೆಗಳು ಹಾಕೋದು ತಪ್ಪಾಗುತ್ತೆ. ಒಂದೊಂದು ಸಿನಿಮಾಗೆ ಒಂದೊಂದು ಥರ ಪ್ರಾಬ್ಲಮ್ಗಳಿರ್ತವೆ. ಅದು ಐ ಡೋಂಟ್ ನೋ ವಾಟ್ ಹ್ಯಾಪನ್ ವಿತ್ ದ ಸೆನ್ಸಾರ್. ನಾನು ಸೆನ್ಸಾರ್ ವಿಚಾರಕ್ಕೆ ಫೋನ್ ಮಾಡಿದಾಗ ನನಗೆ ಒಂದೇ ಪ್ರಶ್ನೆ ಬರುತ್ತೆ, ಪ್ರೇಮ್ಗಾಗಲಿ ಈವನ್ ಧ್ರುವ್ ಯಾವ್ದಾದ್ರು ಒಂದು ಮ್ಯಾಟ್ರಲ್ಲಿ ಏನಾರ ಪ್ರಾಬ್ಲಮ್ ಆದಾಗ ಒಂದೇ ಪ್ರಶ್ನೆ ನಾನು ಕೇಳೋದು, ಐ ಓಕೆ? ಅಲ್ಲಿ ಹೋಗಿದ್ದು ಫೋನ್ ಕಾಲ್ ಅವೇ ಏನಾದ್ರು ಮಾಡಿದ್ರೆ ಫ್ಯಾಮಿಲಿ ನಮ್ಮ ಸ್ನೇಹಿತರು
ಕ್ವಶನ್ ಹಾಕಿ ಹಾಕ್ತೀನಲ್ಲ, ಓಕೆ, ದಟ್ಸ್ ಆಲ್ ಸರ್. ದೇ ನೀಡ್ ಟು ನೋ. ಮಲಗ್ಬೇಕು ತಾನೆ. ಏನದು, ಯಾರದು? ಸರ್, ಡಾಕ್ಟರ್ ರಾಜ್ಕುಮಾರ್ ಸ್ಮಾರಕ ಜಾಗ ಇದೆಯಲ್ಲ, 2.5 ಎಕರೆ ಬಗ್ಗೆ ಮಾತಾಡಿದ್ದು ಸರ್. ಅದು ಕಾಂಟ್ರವರ್ಸಿ ಆಗಿತ್ತು, ನೀವು ಅದಕ್ಕೆ ಬಗ್ಗೆ ರಿಯಾಕ್ಷನ್ ಕೊಟ್ಟಿಲ್ಲ. ರಿಯಾಕ್ಷನ್ ಕೇಳ್ತಾ ಇದ್ದಾರೆ. ಇಲ್ಲ ಸರ್, ಐ ವಿಲ್ ರಿಯಾಕ್ಟ್ ವೇರ್ ಐ ಆಮ್ ಸಪೋಸ್ ಟು ಸರ್. ಐ ಆಮ್ ಅ ಗೆಸ್ಟ್ ಹಿಯರ್. ದಿಸ್ ಇಸ್ ನಾಟ್ ಇವನ್ ಮೈ ಸ್ಟೇಜ್ ಆ್ಯಂಡ್ ದಿಸ್ ಶುಡ್ಂಟ್ ಇವನ್ ಬಿ ದ ಕ್ವೆಶ್ಚನ್. ಸುದೀಪ್ ಸರ್, ನನ್ನ ಲಾಸ್ಟ್ ಕ್ವಶನು. ಸುದೀಪ್ ಸರ್ ಈ ಸೈಡು. ಸರ್, ಮಾರ್ಕ್ ಫಿಲಮ್ ರಿಲೀಸ್ ಆಗೋ ಹಿಂದಿನ ದಿನ ನೀವು ಮತ್ತು ನಿಮ್ಮ ಟೀಮು ಒಂದು ಹೋರಾಟ ಮಾಡಿದ್ರಿ ಸರ್. ಅಂದರೆ ಯಾವುದೇ ಕಾರಣಕ್ಕೂ ಪೈರಸಿ ಆಗಬಾರ್ದು ಅಂತ. ಸೊ ಈಗ 30ನೇ ತಾರೀಕು ಸೆನ್ಸಾರ್ ತೊಗೊಂಡು ವಿಜ್ಞಾನ ಎದುರಾಗಿ ಬಂದಿದ್ದಾರೆ ಪ್ರೇಮ್ ಸರ್. ಈಗ KD ಫಿಲಮ್ಗೆ ಪೈರಸಿ ಆಗದಲ್ಲೇ ಇರೋದಕ್ಕೆ ನೀವೇನಾದ್ರು ಟಿಪ್ಸ್ ಕೊಡ್ತೀರಾ ಸರ್? 100%. ಪೈರಸಿ ಅನ್ನೋ ದೊಡ್ಡ ಭೂತ ಸರ್ ಸ್ಯಾಂಡಲ್ವುಡ್ಗೆ, ಕೇಳ್ತಾ ಇದ್ದೀನಿ. ಅಂದರೆ ಈ ಭೂತದ ಬಗ್ಗೆ ಮಾತಾಡಲ್ಲ. ಪೈರಸಿ ಆಗದೆ ಇರೋಂಗೆ KD ಸಿನಿಮಾನ ಥಿಯೇಟ್ರಲ್ಲೇ ರಿಲೀಸ್ ಆಗಿ ಏನಲ್ಲ, ನನ್ಗೆ ಕೂತಿದ್ದಾರೆ, ಧ್ರುವಾರು ಕೂತಿದ್ದಾರೆ, ಒಳ್ಳೆ ಅಭಿಮಾನಿಗಳ ಒಂದು ಬಳಗ ಇದೆ ಅವ್ರ ಹಿಂದೆ, ಒಳ್ಳೆ ಕರ್ನಾಟಕದ ಜನತೆ ಇದೆ ಅವ್ರ ಹಿಂದೆ, ನೋಡ್ಕೋತಾರೆ ಬಿಡಿ, ತಲೆ ಕೆಡಿಸ್ಕೋಬೇಡಿ. ಆ್ಯಂಡ್ ಇನ್ನೊಂದು ಸರ್, ಕಳ್ತನ ಮಾಲ್ನ ಆಸೆ ಪಡೋರು ಶಿವಾಜಿನಗರದಲ್ಲಿ ಸಿಗ್ತಾರೆ. ಹಾಗಂತ ಯಾವ ಮಾಲ್ ಕ್ಲೋಸ್ ಆಗಿಲ್ಲ. ಕಳ್ತನದ ಮಾಲ್ ಆಸೆ ಪಡೋರಿಗೆ ಕಳ್ಳರು, ಅವ್ರಿಗೆ ಕಳ್ಳನ ಮಕ್ಕಳ ಬಗ್ಗೆ ನಾವೇನು ಮಾತಾಡೋದು? ಹಾಗಂತ ಈಗ ಥಿಯೇಟ್ರಿಗೆ ಹೋಗಿ ಲೈನಲ್ಲಿ ಕ್ಯೂ ಆಗಿ ನಿಂತ್ಕೊಂಡು ಅಷ್ಟು ಜನ ಹೋಗ್ತಾ ಇರ್ತಾರಲ್ಲ, ಅವ್ರ ಬಗ್ಗೆ ಮಾತಾಡೋಣ. ನೋಡಿ, ಪೈರಸ್ ಇದ್ರು ಎಷ್ಟು ಪ್ರೀತಿಯಲ್ಲಿ ದೇವ್ರ ದರ್ಶನಕ್ಕೆ ಬರ್ತಾ ಇದ್ದಾರೆ ಅಂತ. ಥಿಯೇಟ್ರ್ ನಮ್ಮ ದೇವರು ಸರ್. ಭಕ್ತಿ ಇರೋರಿಗೆ, ಬೆಲೆ ಇರೋರಿಗೆ ದೇವಸ್ಥಾನಕ್ಕೆ ಬರ್ತಾರೆ ಹೊರತು ಬೇರೆ ಅಲ್ಲ. ಕರೆಕ್ಟ್? ಡೋಂಟ್ ವರಿ ಅಬೌಟ್ ಇಟ್. ಖಂಡಿತವಾಗ್ಲು ಸರ್, ಮಾಡಿದ್ದೀನಲ್ಲ ಸರ್, ಎಷ್ಟು ಮಾಡಿದ್ದೀನಲ್ಲ. ಪ್ರೇಮ್ ಏನು ಇವಾಗ ಬಂದಿರೋದು ನನ್ನ ಲೈಫಲ್ಲಿ, ಈ ಕ್ಯಾಮಿಯೋ ಕೇಳ್ಕೊಂಡು ಅಟ್ಲೀಸ್ಟು ಎಷ್ಟು ಚೆನ್ನಾಗಿ ಮಾಡಿಲ್ಲ ನಾನು. ಇನ್ನೊಂದು, ಎಲ್ಲರೂ ಸಿನಿಮಾಗೆ ಬರಬೇಕು ಅಂತ ಇಲ್ಲ. ನಿಮ್ಮ ಟ್ರೈಲರ್ ಲಾಂಚಿಗೆ ಕರೆದಿದ್ದಾರೆ, ಇನ್ನೊಂದು ಏನಕ್ಕೋ ಕರೆದಿದ್ದಾರೆ, ಹಾಡು ಹೇಳೋಕ್ಕೆ ಕರೆದಿದ್ದಾರೆ. ನೀವು ನಂಬ್ತಿರೋ ನಂಬಿ ಬಿಟ್ಟರೆ ಬಿಡಿ. ನಾನು ನನ್ನ ಸಿನಿಮಾಗಳಿಗೆ ಹಾಡಕ್ಕೆ ಕೇಳಿದ್ರು ನಾನು ಹಾಡೋಕ್ಕೂ, ನಾಟ್ ದಟ್ ಐ ಆಮ್ ಎ ಗ್ರೇಟ್ ಸಿಂಗರ್ ಸರ್, ಬಟ್ ಐ ಡೋಂಟ್ ಲೈಕ್ ಟು. ನನಗೆ ಇನ್ನೊಬ್ಬರಿಗೆ ಅದು ಸಪೋರ್ಟ್ ಆಗುತ್ತಾ ಮಾಡಲಿ. ಬಟ್ ನನ್ನ ಸಿನಿಮಾ ಅಂತ ಬಂದಾಗ ನಾನು ಯಾವುದೋ ಇನ್ನೊಂದು ಯುವ ಪ್ರತಿಭೆಗೆ ಯಾರಿಗಾರು ಕೊಡ್ರಿ ಅವಕಾಶ, ಆ ಸಿನಿಮಾ ಇಷ್ಟ, ಆ ಸಾಂಗ್ ಹಿಟ್ಟಾದರೆ ಅವ್ರಿಗೊಂದು ಲೈಫ್ ಆಗುತ್ತೆ ಅಂತೀನಿ. ಐ ಹ್ಯಾವ್ ಗಾನ್ ಸರ್. ಎಷ್ಟೋ ಕಡೆ ಹೋಗಿದ್ದೀನಿ ನಾನು, ಮಾಡಿಲ್ಲ ಅಂತಲ್ಲ, ನಾನು ಹ್ಯಾವ್ ಡನ್. ನೀವು ಇವೆಲ್ಲ ಸುಮ್ಮನೆ ಅನಾವಶ್ಯಕ. ಇಲ್ಲ ಸರ್. ಕನ್ನಡ ಗೊತ್ತಿಲ್ಲದಿರೋರು ಅಲ್ಲಿ ಪ್ರಧಾನಮಂತ್ರಿನೂ ಗೊತ್ತಿದ್ದಾರೆ. ಕನ್ನಡ ಗೊತ್ತಿಲ್ಲದಿರೋ ಪ್ರಧಾನಮಂತ್ರಿ ಅದು ಏನು ಮಾಡೋಕ್ಕಾಗಲ್ಲ ಸರ್. ಇವಾಗ ಹೇಳ್ತೀನಿ ಕೇಳಿ, ಅದು ಯು ಆರ್ ಟಾಕಿಂಗ್ ಅಬೌಟ್ ಬ್ಯೂರೋಕ್ರೆಟ್ಸ್ ಹಿಯರ್. ಲೆಟ್ಸ್ ನಾಟ್ ಟಾಕ್ ಅಬೌಟ್ ಇಟ್. ಇಟ್ಸ್ ವೆರಿ ಥಿಂಗ್. ಇಟ್ಸ್ ನಾಟ್. ಎಷ್ಟು ಕರ್ನಾಟಕದಲ್ಲಿ 80 ಸಿನಿಮಾ ರಿಲೀಸ್ ಆಗುತ್ತೆ. ಅದ್ರ 80 ಸಿನಿಮಾದಲ್ಲಿ 75 ಸಿನಿಮಾಗಳು ಏನು ಪ್ರಾಬ್ಲಮ್ ಇಲ್ಲದೇ ಸೆನ್ಸಾರ್ ಮಾಡಿಕೊಟ್ಟಿದ್ದಾರೆ ಅವರು. ಯಾವ್ಯಾವುದೋ ಕಾರಣಗಳಿಗೆ ಈ ಕಮರ್ಷಿಯಲ್ ಸಿನಿಮಾಗಳು ತೆಗೆದಾಗ ಇರುತ್ತೆ. ಹಾಗಂತ ಬ್ಯೂರೋಕ್ರೆಟ್ಸ್ ಬಗ್ಗೆ ಆ ಥರ ಮಾತಾಡೋ ತಪ್ಪಾಗುತ್ತೆ. ಆ್ಯಂಡ್ ಇಟ್ಸ್ ನಾಟ್ ಇವನ್ ರೈಟ್ ಫಾರ್ ಅಸ್ ಟು ಟಾಕ್ ಅಬೌಟ್ ಆಲ್ ದಟ್. ದೇ ಹ್ಯಾವ್ ದ ರೆಸ್ಪಾನ್ಸಿಬಿಲಿಟಿ ಸರ್. ಕೊನೆ ಪ್ರಶ್ನೆ ಅಂತ ಹೇಳಿದ್ರು ತಾನೇ, ಅವಲ್ಲೇ ಮಾತಿಗೆ ನಿಲ್ಬೇಕು ತಾನೆ. ಅಲ್ಲ, ಮಾತಿಗೆ ಭದ್ರಾಗಿರ್ಬೇಕು ತಾನೆ. ಅದೇ ನಾವು ಮಾತು ತಪ್ಪಿದ್ರೆ ಹೆಂಗೆ ಆಗ್ತಾರೆ ಶಾರದಾ ಅವರು. ನನ್ನ ಕೊನೆ ಪ್ರಶ್ನೆ ನನ್ನನ್ನು ನಾನು ಮುಗಿಸ್ಕೊಂತೀವಿ ಅಂದ್ರು. ಕರೆಕ್ಟಾ? ಆದರೂ ನಾವು ಒಳ್ಳೆಯವರಮ್ಮ, ಒಂದು ಅವಕಾಶ ಕೊಡ್ತೀವಿ. ನಾವು ಅಷ್ಟು ಕ್ಷಮಿಸ್ತೀವಿ. ನಾವು ಅಷ್ಟು ಕೋಪಿಷ್ಟ ಅಲ್ಲ, ಒಳ್ಳೆಯವರು ನಾವು. ಪ್ರೇಮ್, ಉತ್ತರ ಕೊಡಿ ಪ್ರೇಮ ಶಾರದೆಗೆ. ಎಸ್ ಮೇಡಮ್, ಅಡ್ವಾನ್ಸ್ ಬುಕಿಂಗ್ ಹೋಗಿ ತುಂಬ ಚೆನ್ನಾಗಿ ಹೋಗ್ತಿದೆ. ಬಟ್ ಆ ಥಿಯೇಟರ್ಸು ಮತ್ತು ಇದೆಲ್ಲ KVN ಪ್ರೊಡಕ್ಷನ್, ಸುಪ್ರೀತ್ ಅವರು ಮತ್ತು KVN ಪ್ರೊಡಕ್ಷನ್ ನೋಡ್ಕೊತಿದೆ ಮೇಡಮ್. ಎಲ್ಲ ಅವರು ಹ್ಯಾಂಡ್ ಓವರ್ ಮಾಡ್ತಿದ್ದಾರೆ. ಸರ್, ಆಗಲೇ ಡಾರ್ಲಿಂಗ್ ಹೇಳಿದ್ರು. ಸೊ ಮುಗೀತು ಸರ್. ಎಸ್, ಮುಗೀತು ಸೆನ್ಸಾರ್ ಸರ್. ನೋ ಸರ್, ನೋ ಥ್ಯಾಂಕ್ ಯು. ಸರ್, ಕೊನೆ ಪ್ರಶ್ನೆ. ಮಗ, ಇವತ್ತು ಸೆನ್ಸಾರ್ ಆಗಿದೆ, ಇವತ್ತು ಸೆನ್ಸಾರ್ ಆಗಿ ಬಂದಿದೆ. ಓಕೆ, ನಾಳೆಯಿಂದ ಎಲ್ಲ ಲ್ಯಾಂಗ್ವೇಜ್ ಕನೆಕ್ಟ್ ಆಗ್ತವೆ. ಬಟ್ 30ಕ್ಕೆ ರಿಲೀಸ್ ಆಗುತ್ತೆ. ಸೊ ಕನೆಕ್ಟ್ ಆಗ್ತದೆ. ಲೇಟ್ ಎಷ್ಟು ಇದಾಗ್ತದೆ ಅಷ್ಟು ಒಂದು ವಾರದಲ್ಲಿ ರಿಲೀಸ್ ಆಗುತ್ತೆ. ಎಸ್ ಮಗನೆ, ಥ್ಯಾಂಕ್ ಯು ಸೋ ಮಚ್. ಈಗ ಸಾಂಗ್ ರಿಲೀಸ್ ಇದೆ. ಒಂದು ನಿಮಿಷ, ನಾನೊಂದು ಪ್ರಶ್ನೆ ಇದೆ ಅಮ್ಮ. ಈಗ ನಿಮ್ಮ ಹೆಸರಿನಲ್ಲಿ ಸಾರಿ ಮಾಡ್ತೀನಿ. ಶಮೀರಾ ಅವರೇ, ಸಿನಿಮಾದಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ, ಎಲ್ಲ ಇರುತ್ತೆ. ಅಲ್ಲಿ ಏನಾದರೂ ಒಂಚೂರು ಹೆಣ್ಮಕ್ಳಿಗೆ ಏನಾರ ಸ್ವಲ್ಪ ಎಡವಟ್ಟುಗಳಾದರೆ ಎಷ್ಟು ಪ್ರಶ್ನೆಗಳು ಬರ್ತಾವಲ್ವ. ನಮ್ಮ ಮಧ್ಯೆ ಒಂದು ಹುಡುಗಿ ಕೂತಿದೆ. ಇಷ್ಟು ಜನ ಹೆಣ್ಮಕ್ಳಿಗೆ ಒಂದು ಪ್ರಶ್ನೆ ಇಲ್ವ ಅವ್ರಿಗೆ? ಒಂದು ಪ್ರಶ್ನೆ.
ಅವರು ಒಂದು ಕಲಾವಿದರು ಮಾಡಿದ್ದಾರೆ. ನಾನು ಕೇಳೋದು ಇಡೀ ಸಿನಿಮಾದಲ್ಲಿ ಅವ್ರು ಕೂತ್ಕೊಂಡಿದ್ದಾರೆ, ಪ್ರಾಪರ್ಟಿ ಥರ ಕೂತಿದ್ದಾರೆ ಅವರು. ದಟ್ಸ್ ನಾಟ್ ಫೇರ್. ನಾನು ಕ್ವಶನ್ ಕೇಳ್ತೀನಿ ಮೇಡಮ್ ನಿಮಗೆ, ಥ್ಯಾಂಕ್ ಯು ಸುದೀಪ್ ಸರ್. ಈ ಸಿನಿಮಾದಲ್ಲಿ ಒಳ್ಳೆ ಅನುಭವ ಏನು ಅಂದರೆ, ನಿಮಗೆ KD ಮಾಡಿ ಇದಕ್ಕಿಂತ ಹಿಂದೆ UI ಮಾಡಿದ್ರಿ, ಅದೊಂದು ದೊಡ್ಡ ಸಿನಿಮಾ. ಈಗ ಒಂದು ದೊಡ್ಡ ಸಿನಿಮಾ ನೀವು ಮಾಡ್ತಾ ಇದ್ದೀರಿ, ಹೇಗಿದೆ? ವಾಟ್ ಯು ಫೀಲ್ ಅಬೌಟ್ ನಿಮ್ಗೆ? ಹೌ ಇಸ್ ದಟ್ ಓನ್ಲಿ ಬಿಗ್ ಫಿಲ್ಮ್ಸ್ ಆರ್ ಕಮಿಂಗ್ ಟು ಯು? ಸರ್, ಫಸ್ಟ್ ಆಫ್ ಆಲ್ I'll come to that. She is yet to do a film with you. Say that. What is that? She is yet to do with you. English can be very vulgar. Sir, ಮೇಡಮ್, ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್ ಅದನ್ನ ನೋಟಿಸ್ ಮಾಡಿದ್ದಕ್ಕೆ. ಈ ಒಂದು ಪ್ರೆಸ್ ಮೀಟ್ ಅಲ್ಲ, ಪ್ರತಿ ಒಂದು ಪ್ರೆಸ್ ಮೀಟ್ ನಾನು ಸ್ವಲ್ಪ ನೋಟಿಸ್ ಮಾಡಿರ್ತೀನಿ. ಯೂಶ್ವಲಿ ಹೀರೋಯಿನ್ಸ್ ತುಂಬ ಕಮ್ಮಿ ಪ್ರಶ್ನೆಗಳು ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಯ್ಸಿಂಗ್ ಇಟ್ ಔಟ್. ಆ್ಯಂಡ್ ನಿಮ್ಮ ಕಡೆಯಿಂದ ಹಲೋ, ಯಾ ಇಟ್ಸ್ ಓಕೆ. ಆ್ಯಂಡ್ ನಿಮ್ಮ ಕಡೆಯಿಂದ ಪ್ರಶ್ನೆ ಬರ್ತಿರೋದು, ಐ ಫೀಲ್ ಕಂಪ್ಲೀಟ್ ಟುಡೇ. ಇಡೀ ಜರ್ನಿ ವಾಸ್ ಅಬ್ಸಲ್ಯೂಟ್ಲಿ ಸ್ಪೆಷಲ್. ಯಾಕಂದರೆ ನಂಗೆ ಸ್ಟಾರ್ಟೇ ಅಂತ ಲಾಂಚೇ ಪ್ರೇಮ್ ಸರ್ ಕಡೆಯಿಂದ ಆಗಿದ್ದು. ಸೊ ಅಂಥ ಅವಕಾಶಗಳು ನನ್ನ ಪೊಟೆನ್ಷಿಯಲ್ ತೋರಿಸಿ ಓಕೆ ಬರ್ತಾ ಇದೆ ಸಿನಿಮಾ. ಬಟ್ ಜರ್ನಿ ಸೂಪರ್ ಆಗಿದ್ದರೆ ಇವತ್ತು ಪ್ರೆಸ್ ಮೀಟ್ ಇನ್ನೂ ಸ್ಪೆಷಲ್ ಸರ್ ನನಗೆ, ನೀವು ಬಂದಿದ್ದಕ್ಕೆ, ನನ್ನ ಪ್ರಶ್ನೆ ಕೇಳಿದ್ದಕ್ಕೆ. ಮೇಡಮ್, ಇನ್ನೊಂದು ಪ್ರಶ್ನೆ ಮೇಡಮ್, ಸೆನ್ಸರ್ ಬಗ್ಗೆ ಬೇಡ ಬಿಡಿ. ನಂದೊಂದು ಪ್ರಶ್ನೆ ಇದೆ. ಈಗ ಈಗ ನಾನು ಪತ್ರಕರ್ತರ ಕ್ವಶನ್ ಕೇಳ್ಬಿಟ್ಟೆ. ನನಗೀಗ ಕಾರ್ಡ್ ಗೀಡ್ ಇಲ್ಲದೆ ಪ್ರಶ್ನೆ ಕೇಳ್ಬಿಟ್ರು ಅಂತ ನಾಳೆ ನನಗೇನು ಪ್ರಾಬ್ಲಮ್ ಆಗಲ್ಲ ತಾನೆ? ಹಂಗೇನಿಲ್ಲ ತಾನೆ? ಓಕೆ, ಚಲೋ ಸರ್. That's my question. We'll talk later. All right. ಸರ್, ಹಂಗೆ ನೋಡೋಕೆ ಹೋದ್ರೆ ನಮ್ಮ ಮನೆಯಿಂದನೂ ನಮ್ಮ ತಂದೆ ತಾಯಿ ಹೇಳಿ ಕಳ್ಸಿರ್ತಾರೆ, ಏನು ಹೇಳ್ಬೇಡ ಅಂತ. ಕೆದಕಿ ತೆಗ್ದಿದ್ದೀರಲ್ಲ ಸರ್ 30 ವರ್ಷ. ಸರ್, ಕತೆ ಎಲ್ಲೆಲ್ಲೂ ಹೋಗಿಲ್ಲ ನಾವು, ಆನ್ಸರ್ ಮಾಡಿ ಬಿಡುತ್ತೆ. ನೋ, ಇಟ್ಸ್ ಅ ವೆರಿ ವಾಟ್ ಯು ಸೇ, ವೆರಿ ಲೈಟ್ ಮೂಮೆಂಟ್ ಅಂತ ಅನ್ಕೊಳ್ಳಿ. ಬಟ್ ಐ ಪರ್ಸ್ನಲಿ ಫೀಲ್ ಇಟ್ಸ್ I understand your questions, I understand everything, but ದೃಷ್ಟಿಕೋನ ಅಂತ ಒಂದಿದೆ ಸರ್. ಆ ದೃಷ್ಟಿಕೋನದಲ್ಲಿ ಅವ್ರ ಜಾಗದಲ್ಲಿ ಯಾವುದೇ ಹೀರೋಯಿನ್ ಇರಲಿ ಪ್ರಾಬ್ಲಮ್ ಅಲ್ಲ. ಅವ್ರು ಅಲ್ಲಿ ಕೂತಿರ್ಬೇಕಾದ್ರೆ ಅಥವಾ ಇನ್ಯಾರೋ ಕೂತಿರ್ಬೇಕಾದ್ರೆ 1.5 hour ಆಫ್ ಸ್ಪೀಚಲ್ಲಿ ಒಂದು ಕ್ವೆಶ್ಚನ್ ಹೋಗ್ತಾ ಇಲ್ಲ ಅಂದಾಗ, ದಿಸ್ ಇಸ್ ವೇರ್ ವೈಲ್ ಗೋಯಿಂಗ್ ಬ್ಯಾಕ್ ವಿ ಥಿಂಕ್, ಅಂದರೆ ಏನು ಮಾಡೇ ಇಲ್ವಾ ಜೀವನದಲ್ಲಿ ನಾವು? ನನಗೇನು ಪ್ರಶ್ನೆನೇ ಇಲ್ವಾ, ನಾನು ಏನು ಮಾಡೇ ಇಲ್ವಾ ಅಂತ. That one thing I think we should all understand, that it's a matter of respect, love, affection. So that's all it is. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಪತ್ರಿಕೆ ಮಾಧ್ಯಮದಲ್ಲಿ ಕೂತಾಗ ನೀವೆಲ್ಲರೂ ಸೇರಿ 10 ಪ್ರಶ್ನೆ ಕೇಳಿದೆ, ಶಾರದಾ ಒಬ್ಬರು 25 ಕೇಳ್ತಾರೆ. ಸೊ ಈ ಮಧ್ಯದಲ್ಲಿ ನಾನು ಬೇರೆಯವ್ರನ್ನ ಅಟೆಂಡ್ ಮಾಡ್ತಾ ಇರ್ತೀನಿ, ನೀವು ಹೇಳಿ ಅಂತ. ಈ ಕಾರ್ನರ್ ಶಾರದೆ ಅವ್ರನ್ನ ಕಾರ್ನರ್ ಮಾಡೋಕ್ಕೆ ನಾನು ಯಾವತ್ತೂ ಇಷ್ಟಪಡೋದಿಲ್ಲ. ಆಲ್ರೈಟ್, ಬಟ್ ದಟ್ಸ್ ಸ್ವೀಟ್. ಆಲ್ ದ ಬೆಸ್ಟ್ ಟು ಯು, ಆಲ್ ದ ಬೆಸ್ಟ್ ಯು ಡು, ಆಲ್ ದ ಬೆಸ್ಟ್ ಫ್ರೆಂಡ್. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಲೆಟ್ ಮಿ ಟೆಲ್ ಯು ಆನ್ ದ ಗುಡ್ ನೋಟ್, ಕಾಂಟ್ರವರ್ಸಿ ಅನ್ನೋದು ಪ್ರತಿ ಸಿನಿಮಾದಲ್ಲಿ ಇರುತ್ತೆ, ಗಲಾಟೆ ತೊಂದರೆ ಅನ್ನೋದು ನಮ್ಮ ಪರ್ಸ್ನಲ್ ಜೀವನಗಳಲ್ಲೂ ಇರ್ತವೆ. ಬಟ್ ಮನೆಯವರಾಗಿ ನಾವು ಅದನ್ನು ಒಂದು ಮುಲಾಮ್ ಹಾಕೋದನ್ನು ಬಿಟ್ಟು ಅದಕ್ಕೆ ಇನ್ನೊಂದಿಷ್ಟು ಒಗ್ಗರಣೆ, ಚಿಲ್ಲಿ ಪೌಡ್ರ್ ಹಾಕೊಂಡು ಹೋಗ್ತಾರೆ, ಗಾಯ ಸರಿ ಹೋಗಲ್ಲ. ಕನ್ನಡ ಚಿತ್ರರಂಗ ಬೆಳಿಬೇಕು ಅಂದರೆ KDಯಿಂದ ಅಂತ ನಾನು ಹೇಳ್ತಾ ಇಲ್ಲ. ಫರ್ಗಿವ್, ಕ್ಯಾನ್ ಬಿ ಫರ್ಗಿವನ್, ದಟ್ಸ್ ಆಲ್ ಇಟ್ ಇಸ್. ಬಿ ಫರ್ಗಿವಿಂಗ್, ಬಿ ನೈಸ್. ಬೈ ದಿ ಎಂಡ್ ಆಫ್ ದ ಡೇ ಕನ್ನಡ ಸಿನಿಮಾನೇ ಇದು ಕೂಡ. ಖಂಡಿತ ಸರ್, ನಾನು ಫ್ರೀನೇ ಸರ್, ಯಾವ ಸಿನಿಮಾ ಒಪ್ಕೊಂಡಿಲ್ಲ, ಕತೆ ಬೇರೆ ಇನ್ನೂ ತಂದಿಲ್ಲ ಅಲ್ವೇ? ಅದು ಬೇರೆ ಆಗಿದೆ ಇಷ್ಟೆಲ್ಲ ಸರ್, ನಾಟ್ ಲೈಕ್ ದ್ಯಾಟ್. ಐ ಪರ್ಸ್ನಲಿ ಫೀಲ್ ಇಟ್ಸ್ ಅ ರಿಕ್ವೆಸ್ಟ್. ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಈ ಥರ ಯಾವುದೇ, ಮೊನ್ನೆ ಸಾಂಗ್ ವಿಚಾರದಲ್ಲಿ ಕಾಂಟ್ರವರ್ಸಿ ಆಯಿತು. ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ವ್ಯಕ್ತಿ ಎಂತೆಂಥ ಸಾಂಗ್ ಬರೆದಿದ್ದಾರೆ, ತಾಯಿ ಬಗ್ಗೆ, ಇದ್ರ ಬಗ್ಗೆ, ಇಮೋಷನ್ಸ್ ಬಗ್ಗೆ ಹಾಕ್ಕೊಂಡು ಕೇಳಿ ನಾವೆಲ್ಲರೂ ಮನೆಗಳಲ್ಲಿ ನಮ್ಮ ತಂದೆ ತಾಯಂದ್ರಿಂದ ದೂರ ಆದರೆ ಅಲ್ಲೆಲ್ಲ ಹೋಗಿ ಹತ್ರ ಆಗ್ಬಿಟ್ವಿ ನಾವು. ಇಮೋಷನ್ ಅನ್ನೋದೇನಿದೆ. ಸೊ ಓಕೆ, ಕೆಲವು ಟೈಮ್ ಏನಾಗುತ್ತೆ, ತಪ್ಪು ಮಾಡಿದ್ದಾರೆ, ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ಕೆಲವು ಟೈಮ್ ಕೆಲವು ವರ್ಕ್ ಆಗಲ್ಲ, ಕರೆಕ್ಟ್, ಕೆಲವು ವರ್ಕ್ ಆಗಲ್ಲ. ಇವತ್ತಿಗೆ ಆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಒಪಿನಿಯನ್ಸ್ ಬೇಗ ಎಲ್ಲ ರೀಚ್ ಆಗೋದ್ರಿಂದ ಅಫ್ಕೋರ್ಸ್ ಏನೋ ಆಗಿರ್ಬೋದು. ಬಟ್
ಟು ಮೇಕ್ ಅ ಮ್ಯಾನ್ ಫೀಲ್ ಸೋ ಸ್ಮಾಲ್, ಏನೋ ದೊಡ್ಡ ತಪ್ಪು ಮಾಡಿಬಿಟ್ರು. ಇಟ್ ಇಸ್ ನಾಟ್, ನನಗೆ ಮನೇಲಿ ಕೂತ ನನಗೆ ಅನಿಸಿದ್ದು, ಆರ್ ವಿ ಸೋ ಹಾರ್ಶ್ ಆನ್ ಅವರ್ ಓನ್ ಪೀಪಲ್? ಕನ್ನಡದೊಬ್ಬ ನಿರ್ದೇಶಕರು, ಕನ್ನಡದೊಬ್ಬ ಸಾಹಿತಿ, ಶುಡ್ ವಿ ಬಿ ಸೋ ಹಾರ್ಶ್ ಆನ್ ಅವರ್ ಓನ್ ಪೀಪಲ್ ಅಂತ ನನಗೆ ಅನ್ನಿಸ್ತು ಅಷ್ಟೇ. ಸಿ ಯಾ, ವಿ ನೀಡ್ ಟು ಟೆಲ್ ಎಮ್ ಪ್ರೇಮ್ ಸರಿ ಹೋಗ್ತಾರೆ, ಬೇರೆ ಮಾಡು, ತಪ್ಪೇನಿಲ್ಲ ಅದರಲ್ಲಿ. ಸೊ ದಟ್ಸ್ ವಾಟ್ ಐ ಫೆಲ್ಟ್, ಆ್ಯಂಡ್ ಐ ರಿಯಲಿ ಫೆಲ್ಟ್ ಬ್ಯಾಡ್ ದಟ್ ಆಗುತ್ತೆ. ಬಟ್ ಒಬ್ಬ ಮನುಷ್ಯನ ಇತಿಹಾಸ, ಅವರ ಒಂದು ಚಿತ್ರರಂಗೆ ಕೊಟ್ಟಂಥ ಕಾಂಟ್ರಿಬ್ಯೂಷನ್ ಇಷ್ಟು ಬೇಗ ಮರೆಯುವಂಥವ್ರು ನಾವ್ಯಾರಾಗಬಾರ್ದು. ಹೊರ ರಾಜ್ಯದವ್ರು 1000 ಮಾತಾಡಲಿ, ನಾವಾಗಬಾರ್ದು ಅನ್ನೋದು ನನ್ನ ಆಸೆ. ಆ್ಯಂಡ್ ಇಟ್ ಇಸ್ ನಾಟ್ ಇವನ್ ಅನ್ ಅಡ್ವೈಸ್, ಇಟ್ಸ್ ಅ ರಿಕ್ವೆಸ್ಟ್. ದಟ್ಸ್ ಆಲ್ ಇಟ್ ಇಸ್. ಥ್ಯಾಂಕ್ ಯು.